ನಮಸ್ಕಾರ ನಿಮ್ಮ JFC ಕೃಷ್ಣಪ್ಪ ಅವರು ಕೋಟಿ ವಂದನೆಯೊಳಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಅದ್ಭುತವಾದ ಕಬಾಬು ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ಈ ಖಾರ ಮಸಾಲ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಹೇಳಿ, ಫ್ರೆಂಡ್ಸ್ಗೆ ಹೇಳಿ, ಚೆನ್ನಾಗಿದ್ರೆ ಹೇಳಿ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಈ ಕೈ ಹೆಂಗೆ ಮೂಸ್ ನೋಡಿ, ಏನಿದೆ ಗೊತ್ತರ ಪರಿಮಳ. ಈ ಥರ ಜ್ಯೂಸಿ ಇರಬೇಕು, ಒಳಗಡೆ ಪೀಸು ಯಾವಾಗಲೂ ದಪ್ಪ ಇರಬೇಕು. ಕಬಾಬ್ ತಿನ್ನಬೇಕಾದ್ರೆ ಈ ಥರ ಜ್ಯೂಸಿ ಇರಬೇಕು. ಕಬಾಬ್ ಮಾಡೋದೇನು ಹೇಳ್ಕೊಡ್ಬೇಕೇನ್ರಿ, ಅದೇನು ದೊಡ್ಡ ವಿಶೇಷನ ಅಂತ ನೀವು ಕೇಳ್ಬೋದು. ಹೌದು, ನಮ್ಮದು ಕಬಾಬ್ ಯಾವತ್ತೂ ವಿಶೇಷನೇ. ಇದು ಮಲ್ಟಿಪರ್ಪಸ್ ಕಬಾಬ್ ಪೌಡ್ರು. ಇದರಲ್ಲಿ ಫಿಶ್ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಪನ್ನೀರ್ ಮಾಡ್ಬೋದು, ಮೊಸರು ಮಾಡ್ಬೋದು, ಬೇಬಿಕಾರ್ನ್ ಮಾಡ್ಬೋದು, ಹಾಲು ಕಬಾಬ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಕೊಬೋದು. ಇದೇನಪ್ಪ ಒಂದು ಕಬಾಬ್ ಪೌಡ್ರ್ ತೊಗೊಂಬಿಟ್ಟು ಇಷ್ಟೆಲ್ಲ ಮಾಡ್ಬೋದು ಅಂದರೆ ಅದಕ್ಕೆ ವಿಧಾನಗಳಿದ್ದಾವೆ. ಒಂದೊಂದೇ ನಾವು ನಿಮ್ಗೆ ಹೇಳ್ಕೊಡೋರಿದ್ದೀವಿ ಇದರಲ್ಲಿ ಹೇಗೆ ಮಾಡೋದು ಅಂತೇಳಿ. ಇದು ವಿಶೇಷ ಅಂದರೆ ಏನಂದರೆ, ಮೊದಲನೇದು ಇದಕ್ಕೆ ಎಗ್ ಹಾಕೋಂಗಿಲ್ಲ. ನೀವು ಯಾವಾಗ ಎಗ್ ಹಾಕ್ಬಿಟ್ಟು ಕಬಾಬ್ ಕಲಿಸ್ಬಿಡ್ತೀರೋ ಕೈಯೇ ಮೂಸೋಕ್ಕಾಗಲ್ಲ, ಕಬಾಬ್ ತಿನ್ನೋಕ್ಕಾಗಲ್ಲ. ಅಷ್ಟೇ ಸಮಾಚಾರ, ಇನ್ನೇನು ಇಲ್ಲ. ಆ ಕಬಾಬು ಕೈಯೇ ಮೂಸ್ಬಿಟ್ಟು ಕಲಿಸ್ಬಿಟ್ರೆ ಗಬ್ಬುನ ಹೊಡೆದ್ಬಿಡ್ತೈತೆ. ಅದನ್ನು ವಿತೌಟ್ ಮಾಡಿದ್ದೀವಿ, ವಿತೌಟ್ ಎಗ್ ಇದರಲ್ಲಿ ಮಾಡಿರೋದು. ವಿತೌಟ್ ಎಗ್ ಮಾಡಬೇಕಾದ್ರೆ ಅದರ ಅದ್ಭುತವಾದ ಮಸಾಲೆ ಇದ್ದರೆ ಮಾತ್ರ ಸಾಧ್ಯ. ಏನೆಲ್ಲ ಮಾಡಿಬಿಟ್ಟು ಕಬಾಬ್ ಹಾಕ್ಬಿಟ್ರಿ, ಮೊಟ್ಟೆ ಹಾಕಿ ಕಲ್ಸ್ಕೊಂಬಿಟ್ರಿ, ಅದರಲ್ಲೇನೋ ಟೇಸ್ಟ್ ಬರುತ್ತೆ ಅಂದರೆ ಅದೆಲ್ಲ ಸುಳ್ಳು. ನೀವು ಗೂಗಲ್ ಹಚ್ಚಿ ಸರ್ಚ್ ಮಾಡಿ, ಇಂಡಿಯಾ ಬೆಸ್ಟ್ ಕಬಾಬ್ ಪೌಡ್ರ್ ಇಂಡಿಯಾ, JFC ಗೂಗಲ್ ಮೊದಲನೇ ಪ್ಲೇಸ್ ಇದೆ. ನೀವು ನೋಡ್ಬೋದು ಬೇಕಾದ್ರೆ. ಇಂಡಿಯಾದಲ್ಲಿ ಮೂಲೆ ಮೂಲೆ ತಲುಪಿದೆ, ಅಂಗಡಿಗಳಲ್ಲಿ ಎಲ್ಲೂ ಸಿಕ್ಕಿಲ್ಲ. ಅಮೆಝಾನಲ್ಲಿದೆ, ಜಿಯೋ ಮಾರ್ಟಲ್ಲಿದೆ, ಮೀಶೋದಲ್ಲಿದೆ. ಅದು ಬಿಟ್ಟರೆ ನಮ್ಮ ಕೈಲಿದೆ. ನಿಮಗೆ ದುಡ್ಡು ಹಾಕಿ ಪಟ್ಟಂತ ನಿಮ್ಮ ಮನೆ ಬಾಗಿಲು ಕಳಿಸ್ಬಿಡ್ತೀವಿ. 1 kg 350 ರೂಪಾಯಿ, ಅರ್ಧ kg 200 ರೂಪಾಯಿ. ನೋ ಟೇಸ್ಟಿಂಗ್, ನೋ ಕಲರ್, ನೋ ಆ್ಯಡ್, ಏನು ಆ್ಯಡ್ ಮಾಡಿಲ್ಲ, ನ್ಯಾಚುರಲಾಗಿ ಮಾಡಿದ್ದೀವಿ. ಕಾರಣ ಇಷ್ಟೇ, ಗೌರ್ಮೆಂಟ್ ನಮ್ಮ ಗೈಡ್ಲೈನ್ಸ್ ಮಾಡಿದೆ. ಮಿಲ್ಟ್ರಿಗೆಲ್ಲ ಹೋಗ್ತಾಯಿದೆ ಇದು, ದಯವಿಟ್ಟು ಕಲರ್ ಗಿಲ್ಲರ್ ಏನು ಹಾಕ್ಕೊಡೋದು ಅಂತೇಳಿ ನಮ್ಮ ಕಂಡೀಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನ್ಯಾಚುರಲಾಗಿ ಮಾಡಿದ್ದೀವಿ. ಈಗ ನ್ಯಾಚುರಲಾಗಿ ನಾನು ಮಾಡಿ ತೋರಿಸ್ತೀನಿ, ತುಂಬ ಹೊತ್ತು ಕಾಯ್ದು ಬೇಡ. ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು ಎಣ್ಣೆಲಿ ಬಿಡಬೇಕಾದ್ರೆ. ಒಂದು ಕಬಾಬ್ ಪೌಡ್ರ್ 80 ಗ್ರಾಮ್ಸ್ ಇದೆ. ಇದು 1 kgಗೆ, 1 kgಗೆ ಇದು 1 kgಗೆ ನೀವು 50 ರಿಂದ 60 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾತ್ರ ಹಾಕಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 50 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ದಯವಿಟ್ಟು ಮನೆಯಲ್ಲೇ ರುಬ್ಕೊಳ್ಳಿ. ಶುಂಠಿ 60 ಭಾಗ 40 ಭಾಗ ಶುಂಠಿ ಇರಲಿ, ಬೆಳ್ಳುಳ್ಳಿ 60 ಭಾಗ ಇರಲಿ. ಈ ಪೌಡ್ರನ್ನ ಪೂರ್ತಿ ಹಾಕ್ಬಿಡಿ ಅಷ್ಟೇ. ಇದನ್ನು ಲೈಟಾಗಿ ನೀರು, ತುಂಬ ಬೇಡ, ಮುಂದೆ ಒಂದು ಚಿಟಿಕೆ ಅಷ್ಟು ಅಷ್ಟೇ. ಇಷ್ಟು ನೀರು ಹಾಕಿ ಕಲಸಿ, ಕ್ಲೀನಾಗಿ ಕಲಸಿ, ಹಿಂಗೆ ಕಲಿಸ್ಕೊಂಡು ನೋಡಿ, ಯಾವುದು ಕಲರ್ ಕೂಡ ಕೈಗಂಟಿಲ್ಲ. ನೋಡಿ, ನ್ಯಾಚುರಲಾಗಿದೆ. ನಿಮಗೆ ನ್ಯಾಚುರಲಾಗಿ ನಾವು ಮಾಡಿದ್ದೀವಿ. ಈ ಥರ ನೀಟಾಗಿ ಫಸ್ಟು ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀರಿ ಅಷ್ಟೇ. ಆಮೇಲೆ ಎರಡನೇ ಭಾಗಕ್ಕೆ ಹೋಗೋಣ. ಚಿಕನು 2 kg ಕೋಳಿ ಮಾತ್ರ ತೊಗೊಳ್ಳಿ. ಅದ್ರ ಮೇಲೆ ತೊಗೊಂಡಿದ್ದು ಕಬಾಬು ರಬ್ಬರ್ ಥರ ಇರ್ತದೆ, ಅಲ್ಲಿ ಸಿಗಾಕೊಳ್ಳುತ್ತೆ, ನಾರು ಇರ್ತದೆ. ಅದು ಮಾಡೋದು ತಿಂದರೂ ಒಂದೇ, ಸುಂಗಿದ್ರು ಒಂದೇ. ಅದನ್ನು ಅರ್ಧ kg ತಿನ್ನೋದ್ರ ಬದಲು ಟೇಸ್ಟಿಯಾಗಿ ನೀವು 2 ಪೀಸ್ ತಿನ್ನಿ. ಚಿಕನ್ನ ಉಂಡೆ ಕೋಳಿ ತೊಗೊಳ್ಳಿ, ಕಟ್ ಮಾಡಿಸಿ ತಕ್ಷಣಕ್ಕಂತೂ ಕಬಾಬ್ ಕಲಿಸಿ. ಕವರಲ್ಲಿ ಮಡಗಬೇಡಿ. ಕಟ್ ಮಾಡಿದ ಚಿಕನ್ನ ಮತ್ತೆ ನೀರಾಗಿ ತೊಳಿಬೇಡಿ. ನೀರಾಗಿ ತೊಳೆದ್ರೆ ನಿಮಗೆ ಅರ್ಧ ಟೇಸ್ಟು ಅಲ್ಲಿ ಹೋಗ್ಬಿಡ್ತದೆ. ನೋಡಿ, ಈ ಥರ ನೀವು ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ ತೊಳೆದ್ಬಿಡ್ಬೇಡಿ. ಚಿಕನ್ನ ತೊಳೆಯೋಕ್ಕೆ ಮುಂಚೆ, ಕಟ್ ಮಾಡೋಕ್ಕೆ ಮುಂಚೆ ತೊಳಿಬೇಕು ದಯವಿಟ್ಟು. ಅದನ್ನೇ ನಿಮ್ಗೆ ಒತ್ತಿ ಹೇಳ್ತಾ ಇರೋದು ನಾವು. ಒತ್ತಿ ಪ್ರೆಸರ್ ಮಾಡಿ ಯಾಕೆ ಹೇಳ್ತೀವಿ ಹೇಳಿ? ಚಿಕನ್ನ ನೀವು ಉಂಡೆ ಕೋಳಿನ ಚೆನ್ನಾಗಿ ತೊಳಸ್ಬೇಕು. ತೊಳೆಯೋಂಥವ್ರ ಹತ್ರನೇ ತಗೊಳ್ಳಿ, ಗಲೀಜಾಗಿರೋ ಹತ್ರ ಹೋಗಬೇಡಿ. ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಿಮ್ಗೆ ಯಾರು ಆರೋಗ್ಯ ಪೂರಕವಾಗಿರ್ತಾರೋ ಅವ್ರ ಕಡೆ ವ್ಯಾಪಾರ ಕೊಡಿ ಅಷ್ಟೇ. ಗಲೀಜಾಗಿದ್ದರೆ ಹೋಗಲೇಬೇಡಿ. ನಮ್ಮ ಅಂಗಡಿನಲ್ಲಿ ಮೈ ಚಿಕನ್ ಮೋರ್ ಇದು ನೋಡಿದ್ದೀರಿ. ಬೆಂಗಳೂರಿನಲ್ಲಿ 15-20 ಶಾಪ್ ಇದೆ. ಇವ್ರದ್ದು ತಂಡರ್ ಚಿಕನು ತುಂಬ ಅದ್ಭುತವಾಗಿರುತ್ತೆ. ಇವ್ರ ಹತ್ರ ಮಟನ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಫಿಶ್ ಸಿಗುತ್ತೆ. ಫಿಶ್ ಮಾರ್ಕೆಟ್ಗೆ ಹೋಗಿ ಗಲೀಜಾಗಿರುತ್ತೆ. ಅದು ಹೈಜೆನಿಕ್ ಇಟ್ಟಿದ್ದಾರೆ. ಫಿಶ್ ಹೇಗೆ ಇಟ್ಟಿದ್ದಾರೆ ಅಂದರೆ ಒಂದೊಂದು ಡೈಮಂಡ್ ಥರ. ಅವ್ರ ಶೋರೂಮ್ಗೆ ಹೋಗಿ ನೋಡಿ ನೀವು, ಹೇಗಿದೆ ಅಂತ ಹೇಳ್ಕೊಳ್ಳೋಕೆ ತೀರ್ದು ಅಷ್ಟು ಹೈಜೆನಿಕ್ ಇಟ್ಟಿದ್ದಾರೆ.
ಕೋಳಿನಲ್ಲೂ ಕೂಡ ವೆಜ್ ಕೋಳಿ ನಾನ್ ವೆಜ್ ಕೋಳಿ ಅನ್ನೋದಿದೆ. ನಂಬ್ತೀರ ಹೇಳಿದ್ರೆ ನೀವು? ಖಂಡಿತ ನಂಬಲ್ಲ. ಅದು ಸತ್ಯ. ನಿಮಗೆ ನಾನ್ ವೆಜ್ ಕೋಳಿ ಅಂದರೆ ಹೆಂಗೆ ಅಂದರೆ, ಅದು ತಿನ್ನತಕ್ಕಂಥ ಆಹಾರ ಇದೆಯಲ್ಲ, ಅದು ಪೂರ್ತಿ ವೆಜ್ ನಾನ್ ವೆಜ್ ಸಂಬಂಧಪಟ್ಟಿದ್ದು ಹಾಕ್ಬಿಡ್ತಾರೆ. ಫಿಶ್ ಮೂಳೆ, ಆ ಮೂಳೆ, ಈ ಮೂಳೆ, ಅದು ಇದು ಜೋಳ ಮಣ್ಣು ಮಸಿ ಎಲ್ಲ ಸೇರಿಸ್ಬಿಟ್ಟು ಬೆಳೆಯೋದು ನಾನ್ ವೆಜ್ ಕೋಳಿ. ಬರೀ ಸೋಯಾಬೀನು, ರೈಸ್ ಬೀನ್ ಆಯಿಲು ಈ ಥರದ್ದೇ ಬೆಳೆಸಿ ಹಾಕಿ ಬೆಳೆಸೋದು ವೆಜ್ ಕೋಳಿ. ಬರೀ ಯಾವಾಗ ವೆಜ್ ಕೋಳಿ ಬೆಳೆದಿರ್ತಾರೋ ಅದು ಅದ್ಭುತವಾದ ಟೇಸ್ಟ್ ಇರುತ್ತೆ. ಅದು ಕೆಲವೇ ಕಂಪ್ನಿಗಳು ಮಾತ್ರ ಇದೆ. ನಾವು ಮನುಷ್ಯರೇ, ನಾನು ನಾನ್ ವೆಜ್ಜು, ನೀವು ವೆಜ್ಜು, ಅದು ಹೆಂಗೆ ಹೇಳ್ತೀರಿ? ಇಬ್ರಿಗೂ ಪ್ರಾಣನೇ, ಇಬ್ರಿಗೂ ಜೀವನೇ, ಇಬ್ಬರು ರಕ್ತ ಒಂದೇ, ಎಲ್ಲ ಒಂದೇ. ಆದರೆ ನೀವು ತಿನ್ನತಕ್ಕಂಥ ಆಹಾರದ ಮೇಲೆ ನೀವು ಡಿಸೈಡ್ ಮಾಡ್ತೀರಿ. ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಗೌಡ, ನಾನು ಇವನು ಅವನು ಅಂತ ಕಾರಣ ನೀವು ತಿನ್ನತಕ್ಕಂಥ ಆಹಾರ. ಇದೆಲ್ಲ ಫುಡ್ ಸೀಕ್ರೆಟು. ನಿಮಗೆ ನಾವು ಹೇಳಂಗೂ ಇಲ್ಲ. ಅದೆಲ್ಲ ನಾವು ಹೇಳಿದ್ರೆ ಅದೇ ಒಂದು ದೊಡ್ಡ ಕಂಪ್ಲೇಂಟ್ ಆಗೋಗುತ್ತೆ. ಇನ್ಯಾವನೇ ಹೇಳ್ಬಾರ್ದಲ್ಲ, ಹೇಳಿ ತಲೆ ಹುಳ ಬಿಡ್ತಾನೆ ಅಂತ ಹೇಳ್ತಾರೆ. ನಾನೇನೋ ಒಂದು 2 ಮಾಹಿತಿ ಹೇಳಿದ್ದೀನಿ, ಅದನ್ನು ತಿಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಇಲ್ಲಾಂದರೆ ನೀವೇನು ಕಂಟಿನ್ಯೂ ಮಾಡ್ಕೋತಾ ಇದ್ದೀರೋ ಅದನ್ನೇ ಮಾಡ್ಕೊಳ್ಳಿ. ಇದು ಈಗ ಮ್ಯಾರಿನೇಟ್ ಆಗ್ತಾಯಿದೆ. ನೀವು ನಮ್ಮ ಕಬಾಬ್ ಪೌಡ್ರ್ ತಗೊಳ್ಳಿ, ಎಲ್ಲ ಹಿಂಗೆ ಕಲಿಸ್ಬಿಡಿ ನೀಟಾಗಿ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಈ ಕೈ ಹಿಂಗೆ ಮೂಸಿ ನೋಡಿ, ಏನಿದೆ ಗೊತ್ತರ ಪರಿಮಳ, ಹಂಗೆ ಇರ್ತದೆ ಪರಿಮಳ, ಅಷ್ಟೊಂದು ಪರಿಮಳ ಆ ಥರ ಇರ್ತದೆ. ನೀವು ಅದೇ ಮೊಟ್ಟೆ ಹಾಕ್ಬಿಟ್ಟು ಕಲಸು ಕೈ ಮೂಸಿ ನೋಡಿ, ನೀವು ಖಂಡಿತ ಕಬಾಬ್ ತಿನ್ನಲ್ಲ ಕಣ್ರಿ. ನಾನು ಹೇಳಿದ್ನೇ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ಬೇಕಾದ್ರೆ ಬೇರೆ ಪೌಡ್ರ್ ತೊಗೊಂಡು ಮಾಡಿ ನೋಡಿ. ನಂದೇ ತೊಗೊಳ್ಳಿ ಅಂತ ನಾನು ಎಂದೂ ಹೇಳಿಲ್ಲ, ಯಾರಿಗೂ ಹೇಳಲ್ಲ. ಯಾರು ಪೌಡ್ರು ಚೆನ್ನಾಗಿರುತ್ತೋ ಅವ್ರದ್ದು ತೊಗೊಳ್ಳಿ, ಅಡುಗೆ ಮಾಡಿ, ಊಟ ಮಾಡಿ, ಎಂಜಾಯ್ ಮಾಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇತ್ತ ಕಡೆ ಮ್ಯಾರಿನೇಟ್ ಮಾಡಿದ್ದೀವಿ ಚಿಕನ್ನ. ಅಂದರೆ ಸ್ವಲ್ಪ ಲೈಟಾಗಿ ಅದು ನೀರು ಸ್ವಲ್ಪ ಚೊರ್ರ ಅನ್ನಬೇಕು ನೋಡಿ. ಈ ಥರ ನಿಧಾನಕ್ಕೆ ಉರಿ ಇರುವಾಗ ನೀವು ಬಿಡಬೇಕಾಗ್ತದೆ. ಏನು ಮಾಡ್ತಾರೆ ಅಂದರೆ ತುಂಬ ತೆಳುವೆಣ್ಣೆಗೆ ಬಿಟ್ಬಿಡ್ತಾರೆ, ಇಲ್ಲ ತುಂಬ ಕಾಯಿಸ್ಬಿಟ್ಬಿಟ್ಟು ಬಿಡ್ತಾರೆ. ಅದೆಲ್ಲ ದಯವಿಟ್ಟು ಮಾಡಬೇಡಿ ನೋಡಿ. ಈ ಥರ ನೀವು ಕರೆಕ್ಟಾಗಿರ್ಬೇಕು ಎಲ್ಲ ಕೆಲಸನೂ. ನಾವೊಂದು ಕೆಲಸ ಮಾಡ್ತೀವಿ ಅಂದರೆ ಆ ಕೆಲಸದಲ್ಲಿ ಯಾವತ್ತೂ ಹೆಂಗೆ ಅಂದ್ರೆ ಹಂಗೆ ಕಲಿಸ್ಬಿಡೋಣ, ಬಿಟ್ಬಿಡೋಣ ಅಂತ ಅನ್ಬೇಡ್ದು ನೋಡಿ. ಈ ಥರ ನೀಟಾಗಿ ನೀವು ಬಿಟ್ಕೊಳ್ಳಿ. ನಮ್ಮ ಕಬಾಬ್ ಪೌಡ್ರ್ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ತಗೊಳ್ಳಿ, ಇಲ್ಲಾಂದರೆ ನಮಗೆ ಫೋನ್ ಮಾಡಿ, ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಇದೆಲ್ಲ ಅದ್ಭುತವಾಗಿರೋ ಒಂದು ಐಟಮ್ ಇದು. ಇದು ನಾವು ಹಣಕ್ಕೋಸ್ಕರ ಸಂಪಾದನೆ ಮಾಡೋಕ್ಕೋಸ್ಕರ ಮಾಡಿದ್ದಲ್ಲ ಕಬಾಬ್ ಪೌಡ್ರನ್ನ. ಫಸ್ಟು ನಾನು ಸ್ಟೋರಿ ಹೇಳಿದ್ದೀನಿ. ನನಗೆ ಯಾರೋ ಪುಣ್ಯಾತ್ಮ ಕಬಾಬ್ ಪೌಡ್ರ್ ಕೊಡೋಲ್ಲ ಅಂತ ಹೇಳ್ದೆ. ನನ್ನ ವೃತ್ತಿಗೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವತ್ತು ವೃತ್ತಿಗೋಸ್ಕರ ಸ್ಟಾರ್ಟ್ ಮಾಡಿ ಕೆಲವ್ರು ಏನು ಮಾಡ್ತಿದ್ರು ಅಂದರೆ ಅವರೇ ಮಡಿಕೊಂಬಿಡ್ತಿದ್ರು. ಅಯ್ಯೋ ನಾವ್ಯಾಕಪ್ಪ ಇದನ್ನು ಬಿಟ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತೇಳಿ. ನಾನು ಯಾರು ಅವ್ರು ಪೌಡ್ರ್ ಕೊಡಲಿಲ್ಲ ಅಂದ್ರಲ್ಲ, ಅವನ ಚಾಲೆಂಜ್ಗೋಸ್ಕರನೇ ನಾನು ಇಡೀ ಜಗತ್ತಿಗೆ ನಾನು ಪೌಡ್ರ್ ಕೊಡಬೇಕು ಅಂತ ಚಾಲೆಂಜ್ ಮಾಡಿದವನು ನಾನು. ಆ ಉದ್ದೇಶಕ್ಕೆ ನಾನು ಎಲ್ರಿಗೂ ಮಾರ್ಕೆಟಿಗೆ ಬಂದಿದ್ದೆ ವಿನಾ ಇಲ್ಲಾಂದರೆ ನನ್ನ ಅಂಗಡಿನಲ್ಲೇ ಕಬಾಬ್ ಒಂದು 300 kg ಕಬಾಬ್ ಹೋಗ್ತಿದ್ದು, ಹೊಡ್ಕೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ. ನಾನು ಆ ಥರ ಜೈಮನ್ ನಾನು ಅಲ್ವೇ ಅಲ್ಲ. ನಾನು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಲಿ ಅಲ್ಲೊಂದು 100 ಜನ 200 ಜನ ತರಬೇಕು. ಅದು ನನ್ನ ವೃತ್ತಿ. ಅದು ಅವಾಗಲೇ ನನಗೆ ಖುಷಿ ಅನಿಸೋದು. ನಿಧಾನಕ್ಕೆ ಕುರುಪಿನ ಹಿಂಗೆ ಬಿಡ್ರಿ, ಕಚ್ಕೋಬೇಡ್ದದು. ಈ ಥರ ನಿಧಾನಕ್ಕೆ ಇದು ಮಾಡಿ, ಯಾವ ಕಾರಣಕ್ಕೂ ಇಟ್ಟು ಇದಕ್ಕಾಗಬಾರ್ದು. ಹಾಗೆ ನೋಡಿ ಲೈಟಾಗಿ ಹಿಂಗೆ ತಗೊಂಡು ಹಿಂಗೆ ಬಿಡಿ. ಹಿಂಗೆ ನಿಧಾನಕ್ಕೆ ಕೆಲಸ ಮಾಡಿ. ಯಾವುದು ಪ್ರತಿಯೊಂದು ಒಂದಕ್ಕೊಂದು ಅಂಟ್ಕೊಳ್ದಂಗೆ ಮಾಡಿ ನೋಡಿ. ಒಂದಕ್ಕೊಂದು ಯಾವುದು ಕೂಡ ಅಂಟ್ಕೊಂಡಿಲ್ಲ. ಎಲ್ಲ ಎಷ್ಟು ನೀಟಾಗಿದೆ ನೋಡಿ. ಆಮೇಲೆ ತೆಗೆದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತೇಳಿ. ಈ ಥರ ನೋಡಿ ಯಾವ ಥರ ಅದ್ಭುತ ಒಂದು ಕಬಾಬ್ ಮಾಡಿಕೊಟ್ಟಿದ್ದೀನಿ. ಇದರಲ್ಲಿ ಒಂದೇ ಒಂದು ಇದು ಕೂಡ ಈಚೆ ಬಿಟ್ಟೋಗಿಲ್ಲ. ಕಬಾಬ್ ತಿಂತಾಯಿದ್ರೆ ಹಂಗೆ ಮೈಲ್ಡಾಗಿರ್ಬೇಕು ರೀ. ಇತ್ತ ಸಪ್ಪೇನೂ ಅನ್ಬೇಡ್ದು, ಇತ್ತ ಖಾರನೂ ಅನ್ಬೇಡ್ದು. ನಾನು ನಮ್ಮ ಅಂಗಡೀಲಿ ನಂಬಲ್ಲ, ಚಟ್ನಿ ಕೊಡಲ್ಲ, ಈರುಳ್ಳಿ ಕೊಡಲ್ಲ, ನಿಂಬೆಹಣ್ಣು ಕೊಡಲ್ಲ. ಬರೀ ಕಬಾಬ್ ಮಾತ್ರ ಕೊಡ್ತೀವಿ. 1/4 kg ಕಬಾಬ್ 130 ರೂಪಾಯಿ. ಎಷ್ಟೋ ಜನ ಅದನ್ನು ಮರ್ತೇ ಬಿಟ್ಟಿದ್ದಾರೆ, ಚಟ್ನಿ ಈರುಳ್ಳಿ ಇವೆಲ್ಲ ನೋಡಿ. ಹಿಂಗಿರ್ಬೇಕು ಕಬಾಬ್ ಅಂದರೆ. ಕಬಾಬ್ ತಿಂತಾಯಿದ್ರೆ ಆಗಿದೆ. ಇದನ್ನು ಇಲ್ಲಿಂದ ಡ್ರಾ ಮಾಡಿಬಿಡೋಣ. ಇದಕ್ಕೆ ಆರಾಮಾಗಿ ನಮ್ಮ GFC ಕಬಾಬ್ ಕೆಲವು ಕಡೆ 150 kg 200 kg ಹೋಗ್ತದೆ. ಆ ಕಬಾಬು ಅವ್ರ ಅಂಗಡೀಲಿ ಮಾರೋದು ನೋಡೋದೇ ಒಂದು ಚಂದ.
ನೀವು ಉಳ್ಳಾಳ ಉಪನಗರದಲ್ಲಿ ಹೋಗಿ ನೋಡಿ, ಅಲ್ಲಿ ಜಗ್ಗಿ ಅಂತ ಅವರು ನಮ್ಮ ಇವನು ಇವರು ಅವ್ರಿಗೆಲ್ಲ ನಾನು ಫ್ರೀ ಕಳಿಸ್ಕೊಟ್ಟಿರೋದು. 150 kg ಕಬಾಬ್ ಹೋಗುತ್ತೆ ಅವ್ರ ಹತ್ರ. ನೀವು ನೋಡ್ಬೇಕು, ಕಬಾಬಿಗೆ ಮುಗ್ಗಿ ಬಿದ್ದು ಜನ ತಿಂತಾರೆ. ಆಮೇಲೆ ಎಷ್ಟೋ ಕಳಿಸ್ಕೊಟ್ಟಿರ್ತೀವಿ, ಬೋಣಿನೇ ಆಗಲ್ಲಣ್ಣ ಕಬಾಬು ಅಂತಾರೆ. ಕಾರಣ ಏನು? ನೀನು ಸರಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ನಾನು ಕರೆಕ್ಟಾಗಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ಅಂಗಡಿಯವರು ಪ್ರತಿಯೊಬ್ಬರು ಕಲ್ತೋದವರು, ಮಾಡಿದವರು, ನೋಡಿದವರು ಅದನ್ನು ಚೆನ್ನಾಗಿ ಮಾಡೋದನ್ನು ಕಲಿಬೇಕು. ಪೌಡ್ರಲ್ಲಿ ಏನಿರೋಲ್ಲ ಪರಿಸ್ಥಿತಿ. ಪೌಡ್ರು ಆಮೇಲೆ ಕೊನೆಯವರೆಗೂ ಕಬಾಬ್ ತೆಗಿಯೋವರೆಗೂ ದಯವಿಟ್ಟು ಸ್ಟವ್ ಆಫ್ ಮಾಡಬೇಡಿ. ಮಧ್ಯದಲ್ಲಿ ಆಫ್ ಮಾಡಿಬಿಡ್ತಾರೆ. ಅಣ್ಣ ಕಬಾಬು ಎಣ್ಣೆ ಕುಡ್ಕೊಂಡ್ಬಿಡ್ತು ಕಣ ಅಂತಾರೆ. ಕಬಾಬ್ ಬೆಂದೋಗ್ಬಿಡ್ತು, ಗಡಿಬಿನ ಎಣ್ಣೆ ಸ್ಟವ್ ಆಫ್ ಮಾಡಿಬಿಡ್ತಾರೆ. ಸ್ಟವ್ ಆಫ್ ಮಾಡಬಾರ್ದು. ಕೊನೆ ಪೀಸ್ ತೆಗಿಯೋವರೆಗೂ ನೀವು ಹೀಗೆ ಇರಬೇಕು. ಆವಾಗ ಅದು ಅದ್ಭುತವಾದ ಕಬಾಬ್ ಇರ್ತದೆ. ಆಮೇಲೆ ಮಧ್ಯದಲ್ಲಿ ಆಫ್ ಮಾಡಿಬಿಡೋದು. ನಾನು ನೋಡಿ ಜಲ್ಡಿನಿಟ್ಟಿಲ್ಲ, ಸೋಸುವಿಲ್ಲ, ಪಾಸುವಿಲ್ಲ. ಹಂಗೆ ನೋಡಿ ತಟ್ಟೆಯಿಂದ ಹಂಗೆ ತೆಗೆದಿದ್ದೀನಿ, ಇಲ್ಲಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಇದು ಕಲೆ ಕಣ್ರಿ. ನಾನಂತೂ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಅದ್ಭುತವಾದ ಲೆಗ್ ಪೀಸು, ಹಾಫ್ ಲೆಗ್ ಪೀಸ್ ಇದು ನೋಡಿ. ಹಿಂಗೆ ಹೇಳಿದ್ದೀನಿ ನಾನು, ಈ ಥರ ಜ್ಯೂಸಿ ಇರಬೇಕು ಒಳಗಡೆ. ಪೀಸು ಯಾವಾಗಲೂ ದಪ್ಪ ಇರಬೇಕು. ಕಬಾಬ್ ತಿನ್ನಬೇಕಾದ್ರೆ ಈ ಥರ ಜ್ಯೂಸಿ ಇರಬೇಕು, ಆವಾಗ ಟೇಸ್ಟ್ ಇರ್ತದೆ. ಸಣ್ಣ ಸಣ್ಣ ಹೊಡ್ಬಿಟ್ಟು ಪೊಕ್ಕಟ ಥರ ಕರ 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 ಅಂತ ಬೇಯಿಸ್ಬಿಡ್ತಾರೆ. ನಿಮಗೆ ನಮ್ಮ JFCನಲ್ಲಿ ಎಲ್ಲರೂ ನೋಡಿ ಮಿನಿಮಮ್ 30 ಗ್ರಾಮ್ ಪೀಸ್ ಇರುತ್ತೆ. ಕಾರಣ ಇಷ್ಟೇ, ಒಳಗಡೆ ಈ ಜ್ಯೂಸಿ ಆ ಕಾರಣಕ್ಕೂ ನೀವು ಹಾಳಾಗಬಾರ್ದು. ಸ್ವರ್ಗ ರೀ. 4 ಪೀಸ್ ತಿನ್ನೋದು ಬೇಡ, ಒಂದೇ ಪೀಸ್ ತಿನ್ನಿ. 4 ತಿನ್ನೋ ಅವಶ್ಯಕತೆ ಇಲ್ಲ. ಈ ಜ್ಯೂಸಿ ಯಾವತ್ತೂ ಹಾಳಾಗಬಾರ್ದು. ಈ ಅದ್ಭುತವಾದ ಕಬಾಬ್ ಮಾಡಿ ತೋರಿಸಿದ್ದೀನಿ. ಹೇಗೆ ಮಾಡಿ ತೋರಿಸಿದ್ದೀನಿ ನೋಡ್ಕೊಂಡಿದ್ದೀರಾ. ಇದನ್ನು ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಕೋಟಿ ವಂದನೆಗಳು. ನಮಗೆ ನಿಮ್ಮ JFC ಕೃಷ್ಣಪ್ಪ ಅವರು ವಿದಾಯ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಪಿಸೋಡ್ ಕಾಯ್ಕೊಂಡಿರಿ. ಈ ಥರದ್ದು ರೆಸಿಪಿಗಳನ್ನ ಇನ್ನೂ ತುಂಬ ನೋಡಬೇಕಾ, ಒಳ್ಳೆ ಅಡುಗೆ ಕಲಿಬೇಕಾ, ನಮ್ಮ ಮಸಾಲೆ ಥರ ಅಡುಗೆ ಮಾಡಬೇಕಾ, ಈ ಖಾರ ಮಸಾಲ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹೇಳಿ, ಫ್ರೆಂಡ್ಸ್ಗೆ ಹೇಳಿ, ಚೆನ್ನಾಗಿದ್ರೆ ಹೇಳಿ.